ಕೊಡಗು ಬ್ರಾಹ್ಮಣ ವಿದ್ಯಾಭಿವೃದ್ಧಿ ನಿಧಿಯ ವತಿಯಿಂದ ತಾಲೂಕು ಸಂಘಗಳ ಸಹಭಾಗಿತ್ವದಲ್ಲಿ ತೃತೀಯ ವರ್ಷದ ವಿಪ್ರ ಕ್ರೀಡೋತ್ಸವವನ್ನು ಜಿಲ್ಲೆ ಮತ್ತು ತಾಲೂಕು ಮಟ್ಟದಲ್ಲಿ ಆಯೋಜಿಸಲಾಗಿದೆ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ವಿಪ್ರ ಕ್ರೀಡೋತ್ಸವದ ಸಂಚಾಲಕ ಗೋಪಾಲಕೃಷ್ಣ ಅವರು, ಡಿಸೆಂಬರ್ 1ರಂದು ನಗರದ ಜನರಲ್ ಕೆಎಸ್ ತಿಮ್ಮಯ್ಯ ಒಳಾಂಗಣ ಕ್ರೀಡಾಂಗಣದಲ್ಲಿ ಬೆಳಗ್ಗೆ 9:30ಕ್ಕೆ ಶಟಲ್ ಬ್ಯಾಡ್ಮಿಂಟನ್ ಮತ್ತು ಟೇಬಲ್ ಟೆನ್ನಿಸ್ ಪಂದ್ಯಾವಳಿ ನಡೆಯಲಿದೆ. ಇದರಲ್ಲಿ ಪ್ರಮುಖವಾಗಿ ಪುರುಷರ ಸಿಂಗಲ್ಸ್ ಮತ್ತು ಡಬಲ್ಸ್, ಮಹಿಳೆಯರ ವಿಭಾಗದ ಸಿಂಗಲ್ಸ್ ಮತ್ತು ಡಬಲ್ಸ್ ಹಾಗೂ ಬಾಲಕ-ಬಾಲಕಿಯರ ವಿಭಾಗದಲ್ಲಿ ಪಂದ್ಯಾವಳಿ ನಡೆಯಲಿದೆ ಎಂದು ತಿಳಿಸಿದರು. ಡಿಸೆಂಬರ್ 8ರಂದು ಜಿಲ್ಲಾ ಕ್ರೀಡಾಂಗಣದಲ್ಲಿ ಜಿಲ್ಲಾ ಮಟ್ಟದ ಟೆನ್ನಿಸ್ ಬಾಲ್ ಕ್ರಿಕೆಟ್ ಪಂದ್ಯಾವಳಿಯನ್ನು ಆಯೋಜಿಸಲಾಗಿದೆ. ಅಂದು ಮಧ್ಯಾಹ್ನ 3:30ಕ್ಕೆ ಜಿಲ್ಲಾ ಮಟ್ಟದ ಹಗ್ಗಜಗ್ಗಾಟ ಸ್ಪರ್ಧೆ ಪುರುಷರು ಮತ್ತು ಮಹಿಳೆಯರ ವಿಭಾಗದಲ್ಲಿ ನಡೆಯಲಿದೆ ಎಂದರು. ಪಂದ್ಯಾವಳಿಗಳು ನಡೆಯಲಿದೆ. ಇದರಲ್ಲಿ 4 ವಿಭಾಗ, 12 ವರ್ಷದ ಕೆಳಗಿನವರು ಮತ್ತು ಮೇಲ್ಪಟ್ಟವರು, ಅದರಲ್ಲಿ ಪುರುಷರು ಮತ್ತು ಮಹಿಳೆಯರು. ಇದರಲ್ಲಿ ಜಿಲ್ಲಾ ಮಟ್ಟದ ಸ್ಪರ್ಧೆಗಳು ನಡೆಯಲಿಕ್ಕಿದೆ. ಆಮೇಲೆ ಡಿಸೆಂಬರ್ 8ನೇ ತಾರೀಕಿಗೆ ಜಿಲ್ಲಾ ಮಟ್ಟದ ಕ್ರಿಕೆಟ್ ಟೂರ್ನಮೆಂಟ್ ಮ್ಯಾಚ್ ಕಮಾಂಡ್ಲಿ ನಡೆಯಲಿಕ್ಕಿದೆ, ಟೆನ್ನಿಸ್ ಬಾಲ್ ಟೂರ್ನಮೆಂಟ್. ಇದರದ್ದು ಸಮಾರೋಪ ಸಮಾರಂಭ ಡಿಸೆಂಬರ್ 29ಕ್ಕೆ ಲಕ್ಷ್ಮೀ ನರಸಿಂಹ ಕಲ್ಯಾಣ ಮಂಟಪ ಬ್ರಹ್ಮೇಶ್ವರಿ ಇದರಲ್ಲಿ ನಡೆಯಲಿಕ್ಕಿದೆ. ಹಾಗೂ ಅಲ್ಲಿ ಪ್ರಶಸ್ತಿಗಳನ್ನು ವಿತರಣೆ ಮಾಡಲಾಗುತ್ತದೆ. ಹಾಗೆ ಇದಕ್ಕಿಂತ ಮೊದಲು ಆಯಾ ತಾಲೂಕುಗಳಲ್ಲಿ 5 ತಾಲೂಕುಗಳಲ್ಲಿ ತಾಲೂಕು ಮಟ್ಟದ ಕ್ರೀಡೆಗಳು ನಡೆಯಲಿದೆ. ಅಲ್ಲಿ ಚೆಸ್ ಮತ್ತು ಕೇರಂ ಮತ್ತು ಇತರ 6 ಪಂದ್ಯಗಳು ಆಯಾ ತಾಲೂಕು ಮಟ್ಟದಲ್ಲಿ ನಡೀತಿದೆ. ಚೆಸ್ ಮತ್ತು ಕೇರಂನ ಅದು ಓಪನ್ ಟೂರ್ನಮೆಂಟ್. ಇದರ ತಾಲೂಕು ಲೆವೆಲ್ ವಿನ್ನರ್ಸ್ ಅವರು ಡಿಸೆಂಬರ್ 29ರಂದು ಜಿಲ್ಲಾ ಮಟ್ಟದ ಪಂದ್ಯಾವಳಿಯಲ್ಲಿ ಪಾಲ್ಗೊಳ್ಳಲಿಕ್ಕಿದ್ದಾರೆ. ಹಾಗೆ ಡಿಸೆಂಬರ್ 8ರಂದು ಮಧ್ಯಾಹ್ನದ 3:30 ಗಂಟೆಗೆ ಜಿಲ್ಲಾ ಮಟ್ಟದ ಹಗ್ಗಜಗ್ಗಾಟ ಸ್ಪರ್ಧೆಯು ನಡೆಯಲಿದೆ. ಪುರುಷರಿಗೆ ಮತ್ತು ಮಹಿಳೆಯರಿಗೆ ಬೇರೆ ಬೇರೆ ವಿಭಾಗದಲ್ಲಿ ನಡೆಯಲಿದೆ. ರಾಮಚಂದ್ರ ಮೂಗೂರು ಮಾತನಾಡಿ, ವಿಪ್ರ ಕ್ರೀಡೋತ್ಸವದ ಸಮಾರೋಪ ಸಮಾರಂಭ ಡಿಸೆಂಬರ್ 29ರಂದು ನಗರದ ಶ್ರೀ ಲಕ್ಷ್ಮೀ ನರಸಿಂಹ ಕಲ್ಯಾಣ ಮಂಟಪದಲ್ಲಿ ನಡೆಯಲಿದೆ. ಇದರಲ್ಲಿ ಸ್ಪರ್ಧಾ ವಿಜೇತರಿಗೆ ಬಹುಮಾನ ವಿತರಣೆ, 5 ಸಾಧಕರಿಗೆ ಸನ್ಮಾನ, ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮಗಳು ನಡೆಯಲಿದೆ ಎಂದು ವಿವರ ನೀಡಿದರು. ಗೋಷ್ಠಿಯಲ್ಲಿ ನಿಧಿಯ ಕಾರ್ಯದರ್ಶಿ ಬಿಕೆ ಜಗದೀಶ್, ಉಪಾಧ್ಯಕ್ಷ ರಾಜಶೇಖರ್, ನಿರ್ದೇಶಕರಾದ ಲಲಿತಾ ರಾಘವನ್ ಹಾಗೂ ಸದಸ್ಯ ಬಿಕೆ ಅರುಣ್ ಕುಮಾರ್ ಪಾಲ್ಗೊಂಡಿದ್ದರು. ನವೆಂಬರ್ 24 ನಡೆಯಲಿದೆ. ವಿರಾಜಪೇಟೆ ಅವರು ಡೇಟ್ ಕೊಟ್ಟಿಲ್ಲ, ಅದು ನಡೆಸ್ತಾರೆ. ಕೋಣಿಕೊಪ್ಪ ಡಿಸೆಂಬರ್ 1 ನಡೆಯುತ್ತೆ. ಮತ್ತು ಸೋಮವಾರಪೇಟೆ ನವೆಂಬರ್ 17, ಕುಶಾಲನಗರ ನವೆಂಬರ್ 17ಕ್ಕೆ ತಾಲೂಕು ಮಟ್ಟದಲ್ಲಿ ನಡೆಯುತ್ತೆ. ತಾಲೂಕು ಮಟ್ಟದಲ್ಲಿ 6 ಸ್ಪರ್ಧೆಗಳಿಗೆ 6 ಬಹುಮಾನವನ್ನು ನಮ್ಮ ವಿದ್ಯಾಭಿವೃದ್ಧಿ ನಿಧಿ ಇಲ್ಲಿಂದ ನಾವು ವಿತರಿಸಿದ್ದೇವೆ ನಮ್ಮ ಆಯೋಜನೆಗಾಗಿ. ಬಾಕಿದು ಅವರು ಎಷ್ಟು ಬೇಕಾದರೂ ಸ್ಪರ್ಧೆ ನಡೆಸ್ಬೋದು, ಅದು ಬಹುಮಾನ ಅವರೇ ಕೊಡಬೇಕು. ನಮ್ಮ ಮಡಿಕೇರಿ ನವೆಂಬರ್ 24ಕ್ಕೆ ಈ ತಾಲೂಕು ಮಟ್ಟದಲ್ಲಿ